ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭಾರಿ ಪ್ರವಾಹಕ್ಕೆ ನೇಪಾಳ ತತ್ತರಿಸಿ ಹೋಗ್ತಾ ಇದೆ. ರಸುವಾ ಜಿಲ್ಲೆಯ ಬೋಟೆ ಕೋಶಿ ನದಿಯಲ್ಲಿ ಭಾರಿ ಪ್ರವಾಹ ಉಂಟಾಗಿರೋದು. ಸಿಕ್ಕಾಪಟ್ಟೆ ಪ್ರವಾಹ ಉಂಟಾಗಿದೆ ಅಲ್ಲಿ. ಹಾಗಾಗಿ ನೇಪಾಳ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ರಸುವಾ ಜಿಲ್ಲೆಯ ಬೋಟೆ ಕೋಶಿ ನದಿಯಲ್ಲಿ ಭಾರಿ ಪ್ರವಾಹ ಉಂಟಾಗಿದೆ. ಹೇಮಾ ನದಿ ಸರೋವರ ಒಡೆದಿದ್ರಿಂದ ಪ್ರವಾಹ ಸ್ಥಿತಿ ಉಂಟಾಗಿರುವುದು. ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ಟಿಬೆಟ್ ಗಡಿಭಾಗದ ಹಳ್ಳಿಗಳು. ಪ್ರವಾಹದ ಹೊಡೆತಕ್ಕೆ ಹಲವು ಮನೆಗಳು ಧರೆಗುರುಳಿದಾವೆ. ರಸ್ತೆಗಳು, ಸೇತುವೆ ಮತ್ತು ವಿದ್ಯುತ್ ಯೋಜನೆಗಳಿಗೂ ಕೂಡ ಹಾನಿಯಾಗಿದೆ. ರಸುವಾ ಜಿಲ್ಲೆಯ ಸಾಪ್ರು ಬೇಸಿ ಮತ್ತು ತಿಮೂರೆ ಪ್ರದೇಶಕ್ಕೆ ಹಾನಿಯಾಗಿದೆ. ಪ್ರವಾಹಕ್ಕೆ ಸಿಲುಕಿ ಹಲವರು ಸಾವನ್ನಪ್ಪಿರುವ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿದ್ದಂತಹ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಬೋಟೆ ಕೋಶಿ ನದಿ ದಡದಲ್ಲಿ ವಾಸಿಸುತ್ತಿದ್ದವರನ್ನ ಎತ್ತರದ ಪ್ರದೇಶಕ್ಕೆ ಕರೆದೊಯ್ಯಲಾಗಿದೆ, ಶಿಫ್ಟ್ ಮಾಡಲಾಗಿದೆ. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಎಂತ ಭೀಕರ ಪ್ರವಾಹ. ಮನೆಗಳೆಲ್ಲ ಕೊಚ್ಚಿ ಹೋಗ್ತಾ ಇದೆ. ಎಷ್ಟೋ ಹಳ್ಳಿಗಳೆಲ್ಲವೂ ಕೂಡ ಕಣ್ಮರೆಯಾಗಿ ಹೋಗಿದಾವೆ. ಈಗ ರಸುವಾ ಜಿಲ್ಲೆಯ ಬೋಟೆ ಕೋಶಿ ನದಿಯಲ್ಲಿ ಭಾರಿ ಪ್ರವಾಹ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ. ಹೇಮಾ ನದಿ ಸರೋವರ ಒಡೆದಿದ್ರಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವುದು.